ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅನಿಲ್ ಕುಂಬ್ಳೆ ದಾಖಲೆ ಹಿಂದಿಕ್ಕಿ ಮತ್ತೊಂದು ಇತಿಹಾಸ ಬರೆದ ಅಶ್ವಿನ್. ರಾಂಚಿಯಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧ 4ನೇ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಭಾರತ ತಂಡ ಗೆಲುವಿನ ಸನಿಹದಲ್ಲಿದೆ ಮತ್ತು 3-1 ಅಂತರದಲ್ಲಿ ಸರಣಿ ಗೆಲುವಿನ ಕನಸು ಕಾಣುತ್ತಿದೆ. ಭಾನುವಾರ ಫೆಬ್ರವರಿ 25ರಂದು 3ನೇ ದಿನದ ಅಂತ್ಯಕ್ಕೆ ಮುನ್ನ ಇಂಗ್ಲೆಂಡ್ ತಂಡ 192 ರನ್ಗಳ ಗೆಲುವಿಗೆ ಗುರಿ ನೀಡಿದ್ದು, ಸಾಧಾರಣ ಗುರಿ ಬೆನ್ನಟ್ಟಿರುವ ಭಾರತ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 40 ರನ್ ಗಳಿಸಿದೆ ಮತ್ತು ಇನ್ನು 2 ದಿನಗಳ ಆಟ ಬಾಕಿ ಇದ್ದು 152 ರನ್ ಗಳಿಸಬೇಕಿದೆ. ಇದೇ ವೇಳೆ ಅನುಭವಿ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರು ತವರಿನಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆದ ನಂತರ ಇತಿಹಾಸ ನಿರ್ಮಿಸಿದರು. ಭಾರತದಲ್ಲಿ ತಮ್ಮ 59ನೇ ಟೆಸ್ಟ್ ಪಂದ್ಯದಲ್ಲಿ 351ನೇ ವಿಕೆಟ್ನೊಂದಿಗೆ ದಿಗ್ಗಜ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಅವರನ್ನು ರವಿಚಂದ್ರನ್ ಅಶ್ವಿನ್ ಹಿಂದಿಕ್ಕಿದ್ದಾರೆ. ಬೆನ್ ಡೆಕ್ಕನ್ ಅವರನ್ನು ಔಟ್ ಮಾಡಿದ ನಂತರ ಅನಿಲ್ ಕುಂಬ್ಳೆ ಅವರ 350ನೇ ವಿಕೆಟ್ ಸಂಖ್ಯೆಯನ್ನು ಸರಿಗಟ್ಟಿಸಿದರು. ನಂತರ ಒಲ್ಲಿ ಪೋಪ್ ಅವರನ್ನು ಡಕ್ಕೆ ಔಟ್ ಮಾಡುವ ಮೂಲಕ ರವಿಚಂದ್ರನ್ ಅಶ್ವಿನ್ ಅವರು ಮಾಜಿ ಸ್ಪಿನ್ನರ್ ದಾಖಲೆಯನ್ನು ಹಿಂದಿಕ್ಕಿದರು. ಅನಿಲ್ ಕುಂಬ್ಳೆ ಅವರು ಭಾರತದಲ್ಲಿ ಆಡಿದ 63 ಟೆಸ್ಟ್ ಪಂದ್ಯಗಳಲ್ಲಿ 24.88ರ ಸರಾಸರಿಯಲ್ಲಿ 350 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಇನ್ನು ರವಿಚಂದ್ರನ್ ಅಶ್ವಿನ್ ಸ್ವದೇಶದಲ್ಲಿ ಆಡಿದ 59ನೇ ಟೆಸ್ಟ್ನಲ್ಲಿ ಸರಾಸರಿಯಾಗಿ 21.40ರ ಸರಾಸರಿಯಲ್ಲಿ 354 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅಲ್ಲದೆ ರವಿಚಂದ್ರನ್ ಅಶ್ವಿನ್ ಅವರು 5 ವಿಕೆಟ್ ಗೊಂಚಲು ಗಳಿಸಿದ್ದಲು ಮಾಜಿ ಲೆಗ್ ಸ್ಪಿನ್ನರ್ ಹಿಮ್ಮೆಟ್ಟಿಸಿದ್ದಾರೆ. ಅಶ್ವಿನ್ 26 ಬಾರಿ ಫೀವರ್ಸ್ 5 ವಿಕೆಟ್ ಗೊಂಚಲು ಪಡೆದಿದ್ದಾರೆ. ಅನಿಲ್ ಕುಂಬ್ಳೆ 25 ಬಾರಿ 5 ವಿಕೆಟ್ ಗೊಂಚಲು ಹೊಂದಿದ್ದಾರೆ. ಆದಾಗ್ಯೂ ಟೆಸ್ಟ್ ಪಂದ್ಯದಲ್ಲಿ ಅನಿಲ್ ಕುಂಬ್ಳೆ 7 ಬಾರಿ 10 ವಿಕೆಟ್ ಗೊಂಚಲು ಪಡೆದಿದ್ದಾರೆ. ರವಿಚಂದ್ರನ್ ಅಶ್ವಿನ್ ತಮ್ಮ ಹೆಸರಿಗೆ 6 ಬಾರಿ 10 ವಿಕೆಟ್ ಗೊಂಚಲು ಗಳಿಸಿದ್ದಾರೆ. ಇದೇ ವೇಳೆ ರವಿಚಂದ್ರನ್ ಅಶ್ವಿನ್ ಅವರು ಮುತ್ತಯ್ಯ ಮುರಳೀಧರನ್, ಜೇಮ್ಸ್ ಆಂಡ್ರಸ್, ಸ್ಟುವರ್ಟ್ ಬ್ರಾಡ್ ಮತ್ತು ಅನಿಲ್ ಕುಂಬ್ಳೆ ನಂತರ ತವರಿನಲ್ಲಿ 350 ಅಥವಾ ಅದಕ್ಕಿಂತ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದ 5ನೇ ಬೌಲರ್ ಎನಿಸಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.